ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧವರ್. ಆತ್ಮೀಯರೇ, ಈಗಾಗಲೇ ನೀವು ವೈಭವ್ ಸೂರ್ಯವಂಶ ಬಗ್ಗೆ ಸಾಕಷ್ಟು ಜನ ಮಾತನಾಡೋದು, ಅವ್ರನ್ನ ಟೀಮ್ ತೆಗೆದುಕೊಳ್ಬೇಕಾಗಿತ್ತು ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೂ ಈಗ ನಿಮ್ಗೆ ಗೊತ್ತದ ಐರ್ಲೆಂಡ್ ಎದುರು ಅವ್ರನ್ನ ತೊಗೊಳ್ಳಾರ್ದ ಯಾವ ರೀತಿಯಾಗಿ ಸೋಯ್ತು ಅನ್ನುವಂಥದ್ದು. ಅದರ ಬಗ್ಗೆ ಯಾವುದೇ ಪಾಶ್ಚಾತ್ತಾಪ ಗಂಭೀರ್ ಅವ್ರಿಗಾಗಲಿ ಅಜಿತ್ ಅಗರ್ಕರ್ ಅವ್ರಿಗಾಗಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದರೊಳಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರಿಗೆ ಅದರದ್ದು ಏನೋ ಪೂರ್ವಾಗ್ರಹ ಪೀಡಿತ ಭಾವನೆ ಅದನ್ನು ಅವರಲ್ಲಿ ಅನ್ನುವಂಥದ್ದು. ಏನದು ಭಾವನೆ? ಐರ್ಲೆಂಡ್ದಲ್ಲಿ ಸೋತರು, ಅದು ವರ್ಲ್ಡ್ ಚಾಂಪಿಯನ್ಸ್. ಪೈಲ ಸೋತಾಗೇನೂ ಇರ್ಬೋದು ಬಿಡಪ್ಪ, ಅಕಲ್ಪ ಆಗಿರ್ಬೋದು ಅಂತ ತಿಳ್ಕೊಬೋದು. ಅದು ಎರಡನೇದ್ರಲ್ಲಿ ಸೋತರು ಒಂದರಲ್ಲೇ ಸೋಲ ಗೆಲ್ಲುವ ಚಾತುರ್ಯ ಪಡೀಲಿಲ್ಲ ಅನ್ನುವಂಥದ್ದು. ಅದೇ ಕಾಲಕ್ಕೆ ಒಂದಷ್ಟು ಅದ್ರ ಮೇಲೆ ಡೆಫಿನೇಷನ್ಗಳು ಬಂದು ಈ ಸೋಲಿಗೆ ಈ ಒಬ್ಬ ನಮ್ಮ ವೈಭವ್ ಅಯ್ಯರ್ ಅವನು ತೆಗೆದುಕೊಳ್ಳಾರದೇ ಇರ್ಬೋದು ಅಂದರೂ ಸಹಿತ ಇದರಲ್ಲೇ ನಿಮ್ಗೆ ಗೊತ್ತದ ಹಿಂದಿನ ಕ್ಯಾಪ್ಟನ್ ಚೇಂಜ್ ಮಾಡಿ ಶ್ರೇಯಸ್ ಮಾಡಿದರು, ಅವ್ರನ್ನ ತಗೊಳ್ಳಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಯಾದವ್ ಅವರು ಸೂರ್ಯಕುಮಾರ್ ಯಾದವ್ ಅವ್ರನ್ನ ತಗೊಳ್ಳಿಲ್ಲ, ಪಾಂಡ್ಯ ಅವ್ರನ್ನ ತಗೊಳ್ಳಿಲ್ಲ, ಅನುಭವ ಅವ್ರನ್ನ ತಗೊಳ್ಳಿಲ್ಲ, ಅದಕ್ಕೆ ಸೋತರು ಅನ್ನೋಂಥ ಮಾತುಗಳು ಜೊತೆಗೆ ಒಂದಿಷ್ಟು ಕಾರಣ ಹುಡುಕಿದ್ರು ಒಂದಿದ್ರಾಗೆ. ಅದರ ರೀತಿ ಎರಡನೇದು ಸೋತು, ಎರಡನೇದ್ರಲ್ಲಿ ಇದೇ ಮಾತು ಬಂತು. ಅದ್ರ ಜೊತೆಗೆ ಒಂದು ಅವಕಾಶ ಯಾಕೆ ಕೊಡಬಾರ್ದಾಗಿತ್ತಪ್ಪ ಶ್ರೇಯಸ್ ನಮ್ಮ ಅಯ್ಯರ್ ಅವರು ನಮ್ಮ ವೈಭವ್ ಸೂರ್ಯವಂಶ ಅವರಿಗೆ ಅನ್ನುವಂಥ ಮಾತು ಇನ್ನೂ ಜೋರು ಹಿಡಿದು ಇಷ್ಟೆಲ್ಲ ನಡೆದಿದ್ರು. ಗಂಭೀರ್ ಅವರು ಸಹಿತ ಅಷ್ಟು ಗಂಭೀರವಾಗಿ ಮಾತಾಡಲಿಲ್ಲ ವೈಭವ್ರ ಬಗ್ಗೆ ಆಗಿರ್ಬೋದು, ಅದರ ತಮ್ಮ ಟೀಮ್ ಎಲ್ಲಿ ಸೋತು ಅನ್ನೋದಾಗಿರ್ಬೋದು. ಯಾಕಂತಂದ್ರೆ ಒಂದು ಮಾತನ್ನು ನಾವು ಗಮನಿಸಬೇಕಾಗದು, ಗಂಭೀರ್ ಅವರ ಆಲೋಚನೆ ಏನಪ್ಪ ಅಂತಂದ್ರೆ ಸ್ಟಾರ್ ಪ್ಲೇಯರ್ನ ತಯಾರು ಮಾಡಬಾರ್ದು,